ಹ್ಯಾಪಿ ಬರ್ಡೇ ವೇಣುಗೋಪಾಲ್ ಸರ್. ಜನ್ಮದಿನ ಅನ್ನೋದು ಇವತ್ತು ವೇಣುಗೋಪಾಲ್ ಸರ್ ಅವ್ರ ಬರ್ಡೇ ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತವ್ರೆ. ಈ ಬದುಕಿನ ನೆನಪು. ಅದೇ ಮುಂದಿನ ದಿನ ಎಲ್ಲರ ಯಾವ್ದೋ ಕ್ಷೇತ್ರದ MLA ಆಗ್ಬೇಕು ಅಂತ ನಮ್ಮ ಆಸೆ. ಊರೇ ಹೆತ್ತ ಮಗ ಇವತ್ತು ಅವರಿಗೆ ಶುಭ ಹಾರೈಸಕ್ಕೆ ಬಂದಿದ್ದೀವಿ. ಪುಣ್ಯಾತ್ಮ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿ ವ್ಯಾಪ್ತಿಗೆ ಬರುವ ಬೈರನಾಯಕನಹಳ್ಳಿಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ತಾಂತ್ರಿಕ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ DC ವೇಣುಗೋಪಾಲ್ ತನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ನಾನು ತೇಜಸ್ವಿನಿ PY. ನಾನು ಪ್ರಥಮ ವಿಭಾಗದಲ್ಲಿ ಓದ್ತಾ ಇದ್ದೀನಿ. ಇವತ್ತು ವೇಣುಗೋಪಾಲ್ ಸರ್ ಅವ್ರ ಬರ್ಡೇ ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತವ್ರೆ. ಮತ್ತೆ ನಾವು ಅನ್ಕೊಂಡು ಇರ್ಲಿಲ್ಲ ಈ ತರ ಇರುತ್ತೆ ಅಂತ. ಏನೋ ಒಂಥರ ಕಾಲೇಜ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಹಬ್ಬದ ತರ ಇದೆ. ಹ್ಯಾಪಿ ಬರ್ಡೇ ವೇಣುಗೋಪಾಲ್ ಸರ್. ಮಾಜಿ ಸಚಿವರಾದ ದಿವಂಗತ ಚೆನ್ನಿಗಪ್ಪನವರ ಕುಟುಂಬದ ಕಿರಿಯ ಸುಪುತ್ರ DC ವೇಣುಗೋಪಾಲ್ ತನ್ನ ತಂದೆ ಕಟ್ಟಿ ಬೆಳೆಸಿದ ತಾಂತ್ರಿಕ ಮಹಾವಿದ್ಯಾಲಯವನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಶ್ರಮಿಸೋದರ ಜೊತೆಗೆ ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಪಾಲಿನ ರಿಯಲ್ ಹೀರೋ ಆಗಿ ಹೊರಹೊಮ್ಮಿದ್ದಾರೆ. ವೀಕ್ಷಕರೇ, ಇಲ್ಲೊಂದು ವಿಚಾರ ನಿಮಗೆ ಹೇಳಲೇಬೇಕು. ಯಾಕೆ ವಿದ್ಯಾರ್ಥಿಗಳ ಪಾಲಿನ ರಿಯಲ್ ಹೀರೋ ಆಗಿ ಕಾಣಿಸಿಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದೇ ಆದರೆ, ತನ್ನ ಹುಟ್ಟುಹಬ್ಬ ನಡೀತಾ ಇದ್ರು ತನ್ನ ಬಗ್ಗೆ, ತನ್ನ ವರ್ಚಸ್ಸಿನ ಬಗ್ಗೆ ಎಂದಿಗೂ ಚಿಂತೆ ಮಾಡದ DC ವೇಣುಗೋಪಾಲ್ ರವರು ತನ್ನ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಕಾಲೇಜು ವಿದ್ಯಾರ್ಥಿಗಳ ಅಭಿವೃದ್ಧಿಯ ಬಗ್ಗೆ ಅಲ್ಲೂ ಕೂಡ ವೇದಿಕೆಯಲ್ಲಿ ವಿದ್ಯಾರ್ಥಿಗಳನ್ನ ಕುರಿತು ಶ್ರದ್ಧೆ ಭಕ್ತಿಯಿಂದ ವಿದ್ಯಾಭ್ಯಾಸ ಮಾಡಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ನಿಮ್ಮ ಮೇಲೆ ಭರವಸೆ ಇಟ್ಟ ನಿಮ್ಮ ತಂದೆ ತಾಯಿಗೆ ಎಂದಿಗೂ ಅಗೌರವ ತರಬೇಡಿ. ಸಾಧನೆ ಮಾಡುವ ಮಕ್ಕಳಿಗೆ ನಮ್ಮ ಸಂಸ್ಥೆ ಎಂದಿಗೂ ತೆರೆದ ಬಾಗಿಲು ಎಂಬ ಮಾತನಾಡುವ ಮೂಲಕ ಅಲ್ಲೂ ಕೂಡ ಎಲ್ಲರ ಗಮನ ಸೆಳೆದಿದ್ದಾರೆ. ಈ ವಿಚಾರ ಗಮನಿಸಿದ್ರೆ ತನ್ನ ತಂದೆ ಕಟ್ಟಿ ಬೆಳೆಸಿದ ಸಂಸ್ಥೆಯನ್ನು ಇವರು ಕೂಡ ಇನ್ನಷ್ಟು ಎತ್ತರಕ್ಕೆ ಬೆಳೆಸುವ ಭರವಸೆ ಮೂಡಿಸಿದ್ದಾರೆ. ಅವರ ಇನ್ಸ್ಪಿರೇಷನ್ ಅನ್ನ ತತ್ಕೊಳ್ಳಿರಲ್ಲ. ಅಬ್ದುಲ್ ಕಲಾಂ ಅವ್ರ ಪುಸ್ತಕ ಓದಿ. ನೀನಯ್ಯ ಪುಣ್ಯಾತ್ಮ. ಹಾಕ್ಬಿಟ್ಟು ರೀಲ್ಸ್ ಮಾಡೋದಲ್ಲ ನೀವು ಫ್ಯಾನ್ ಆಗ್ಬಿಟ್ರೆ ನೀವು ರೀಲ್ ಆಗಿ ಹೋಗ್ತಾರೆ. ರಿಯಲ್ ಹೀರೋ ಯಾರು? ರತನ್ ಟಾಟಾ ಅವರು. ಅವರ ಸ್ಮರಣೆ ಮಾಡಿ, ಅವ್ರ ಪುಸ್ತಕವನ್ನ ಓದಿ, ಅವ್ರ ಶ್ರಮವನ್ನು ನೀವು ಅಳವಡಿಸ್ಕೊಳ್ಳಿ. ಭಗವಂತ ತಾನಾಗಿ ತಮ್ಮೆಲ್ಲ ಕೊಡ್ತಾನೆ. ನಿಂದು ತಾಯಿ ಗುಣ. ನಿಮ್ಗೇನು ಗೊತ್ತಾ ಪಾಸಿಟಿವ್ ಎನರ್ಜಿ ಏನ್ ಗೊತ್ತಾ? ಬೆಳಿಗ್ಗೆ ತಕ್ಷಣ ನಿಮ್ಮ ತಂದೆ ತಾಯಿ ನಮ್ಮ ಪಾದ ನಮಸ್ಕಾರ ಮಾಡದೆ ನಿಮ್ಮ ಪಾಸಿಟಿವ್ ಎನರ್ಜಿ. ಬೆಳಿಗ್ಗೆ ತಕ್ಷಣ ನೀವು ನಿಮ್ಮ ತಾಯಿ ಪಾದ ಕೊಟ್ಟಿ, ನೀವು ದೇವಸ್ಥಾನಕ್ಕೆ ಹೋಗಬಾರ್ದು ಲೆಕ್ಕ ಅಲ್ಲ. ಬೆಳಿಗ್ಗೆ ತಕ್ಷಣ ನಿಮ್ಮ ತಂದೆ ತಾಯಿ ಪಾದ ನಮಸ್ಕಾರ ಮಾಡಿ, ಭಗವಂತ ಎಲ್ಲ ನಿಮಗೆ ಬೈಯಲ್ಲಿ ಪಾಸಿಟಿವ್ ಎನರ್ಜಿ ಕೊಡ್ತಾರೆ. ಅವರೇ ನಿಮ್ಗೆ ದೇವರು. ಹುಟ್ಟು ಹಬ್ಬದ ಶುಭಾಶಯಗಳು. ನಮ್ಮ ವೇಣುಗೋಪಾಲ್ ಈ ಸಂಸ್ಥೆಗೆ ಚೇರ್ಮನ್ ಆಗಿ, ನಮ್ಮ ಚೆನ್ನಗಪ್ಪರಾಜ ಮಗರಾಗಿ ಮತ್ತು ಈ ಸಂಸ್ಥೆ ಬೆಳೆಸಬೇಕಾದ್ರೆ ನಮ್ಮ ಚೆನ್ನಗಪ್ಪ ಅವರು ಆಶೀರ್ವಾದದಿಂದ ಇವತ್ತು ಈ ಸಂಸ್ಥೆ ಬೆಳೀತಾ ಇದೆ. ಅದು ಅದ್ದೂರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ವೇಣುಗೋಪಾಲ್ ಅವರು ಇದನ್ನು ಮುನ್ನಡೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ಬಿಡ್ಕೊತೀವಿ. ಉಚಿತವಾಗಿ ಅನ್ನ ದಾಸೋಹವನ್ನು ಕೊಟ್ಕೊಂಡು ಇವತ್ತು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಆ ಭಗವಂತ ಸಕಲ ಐಶ್ವರ್ಯವನ್ನು ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂದ್ಬಿಟ್ಟು ಇವತ್ತಿನ ದಿವಸದಲ್ಲಿ ನಾವು ಕೇಳ್ಕೊಂತ ಇದ್ದೀವಿ. ಆ ಅಪ್ಪನಿಗೆ ನಾವು ಆಶೀರ್ವಾದ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಸೋಂಪುರ ಹೋಬಳಿಯ ಕಾರ್ಯಕರ್ತರುಗಳು ಮತ್ತೆ ನಮ್ಮ ಸೋಂಪುರ ಹೋಬಳಿ ಅಧ್ಯಕ್ಷರಾದ ಮೋಹನ್ ಕುಮಾರ್ ಅವರು ಎಲ್ಲ ಸೇರಿ ಇವತ್ತು ಅವರಿಗೆ ಶುಭ ಹಾರೈಸಕ್ಕೆ ಬಂದಿದ್ದೀವಿ. ಊರೇ ಹೆತ್ತ ಮಗ. ಇನ್ನು ಇವರ ಹುಟ್ಟುಹಬ್ಬದ ವಿಚಾರಕ್ಕೆ ಬಂದರೆ, ಇವರಿಗೆ ಶುಭ ಕೋರೋದಕ್ಕೆ ನೆಲಮಂಗಲ, ದೊಡ್ಡಬಳ್ಳಾಪುರ, ಯಲಹಂಕ, ತುಮಕೂರು ಭಾಗಗಳಿಂದ ಗಣ್ಯರು, ಅಭಿಮಾನಿಗಳು ಹಾಗೂ JDSನ ಕಾರ್ಯಕರ್ತರುಗಳು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ಹುಟ್ಟುಹಬ್ಬದ ಶುಭ ಕೋರಿದ್ದಾರೆ.
ಹುಟ್ಟು ಅನ್ನೋದು ಮುಖ್ಯವಲ್ಲ, ಹುಟ್ಟಿದ ಮೇಲೆ ಹೇಗೆ ಬದುಕ್ತೀವಿ ಅನ್ನೋದು ಮುಖ್ಯ. ಸಮಾಜಕ್ಕೆ ಏನ್ ಕೊಡ್ತೀವಿ ಅನ್ನೋದು ಮುಖ್ಯ. ಮುಖ್ಯವಾಗಿ ಯಲಹಂಕ ಹಿರಿಯ ನಾಗರಿಕ ವೇದಿಕೆ ಸದಸ್ಯರುಗಳು, ದೊಡ್ಡಬಳ್ಳಾಪುರ ತಾಲೂಕಿನ ಜೆಡಿಎಸ್ ಮುಖಂಡರುಗಳು, ತುಮಕೂರು ಹಾಗೂ ಬೆಂಗಳೂರು ಭಾಗದ ಅಭಿಮಾನಿಗಳು, ತ್ಯಾಮಗೊಂಡ್ಲು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಜೊತೆಗೆ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಕ್ಷರಾದ ಡಿಸಿ ವೇಣುಗೋಪಾಲ್ ರವರ ಹುಟ್ಟುಹಬ್ಬಕ್ಕೆ ಆಗಮಿಸಿ ಆರಾತುರಾಯಿಗಳನ್ನ ಹಾಕಿ ಕೇಕ್ ಕತ್ತರಿಸಿ ಶುಭ ಹಾರೈಸಿದ್ದಾರೆ. ಪ್ರತಿ ವರ್ಷವೂ ಇವರ ಹುಟ್ಟುಹಬ್ಬಕ್ಕೆ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ಇವರಿಗೆ ಶುಭ ಕೋರುವ ಗಣ್ಯರು ಹಾಗೂ ಅಭಿಮಾನಿಗಳು ಮುಂಬರುವ ದಿನಗಳಲ್ಲಿ, ಅದರಲ್ಲೂ ರಾಜಕೀಯ ರಂಗದಲ್ಲಿ ಇವರನ್ನ ಶಾಸಕರಾಗಿ ಕಾಣುವ ಇರಾದೆಯನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರ ಭವಿಷ್ಯ ಅದೇ ಮುಂದಿನ ದಿನದಲ್ಲಿ ಎಲ್ಲರ ಯಾವ್ದೋ ಕ್ಷೇತ್ರದ MLA ಆಗ್ಬೇಕು ಅಂತ ನಮ್ಮ ಆಸೆ. ಅವ್ರದ್ದು ನಮ್ಮ ಚೆನ್ನಪ್ಪ ಅವ್ರ ಕುಟುಂಬಕ್ಕೆ ಇನ್ನೊಬ್ರು MLA ಆಗಲಿ ಅಂತ ಇಬ್ರು ನಮ್ಮ ಗೌರಿಶಂಕರ್ ಆಗಿದ್ದಾರೆ. ಇವರು ಒಬ್ರು ಒಂದು ಕ್ಷೇತ್ರದಿಂದ MLA ಆಗಲಿ ಅಂತ ನಮ್ಮ ಆಶೀರ್ವಾದ, ದೇವರ ಆಶೀರ್ವಾದ. ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್. ಮಧುಗಿರಿ ಅಂತ ಹೇಳವ್ರೆ, ನೋಡೋಣ ಯಾವ್ದಾದ್ರು ಎಲ್ಲ ಕೊಡ್ತಾರೋ ಅಲ್ಲಿ ನಿಂತ್ಕೊಂತೀವಿ ಅಂತ ಹೇಳೋರು. ಇನ್ನು ಇದೇ ಸಂದರ್ಭದಲ್ಲಿ ಡಿಸಿ ವೇಣುಗೋಪಾಲ್ ಮಾತನಾಡಿ, ಅಭಿಮಾನಿಗಳ ಹಿರಿಯರ ಗಣ್ಯರ ಆಶಯದಂತೆ ಮುಂಬರುವ 2028ರ ವೇಳೆಗೆ ಮಧುಗಿರಿ ಕ್ಷೇತ್ರದಿಂದ ಸ್ಪರ್ಧಿಸುವ ನಿರೀಕ್ಷೆ ಇದೆ. ಈಗಾಗಲೇ ನಮ್ಮ ತಂದೆಯವರು ಗೆಲುವನ್ನು ಸಾಧಿಸಿ ಆ ಭಾಗದ ಜನರ ಮನೆ ಮಗನಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿಸಿದ್ದಾರೆ. ಅದರಂತೆ ನಾನು ಕೂಡ ಒಳ್ಳೊಳ್ಳೆ ಕೆಲಸ ಮಾಡಿಸುತ್ತೇನೆ. ಆ ಭಾಗದ ಜನರು ಕೂಡ ನನ್ನನ್ನು ಆ ಕ್ಷೇತ್ರಕ್ಕೆ ಸ್ಪರ್ಧಿಸುವಂತೆ ಒತ್ತಾಯಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಸುಮಾರು ವರ್ಷಗಳಿಂದ ನಮ್ಮ ಕುಮಾರಣ್ಣವರ ಆದೇಶ ಮತ್ತು ಮಧುಗಿರಿ ಮತ್ತು ಕೊಟಗೆರೆ ಜನರ ಆದೇಶ ಏನಪ್ಪ ಅಂತಂದರೆ, ನಾನು ಮತ್ತು ನಮ್ಮ ತಂದೆಯವರು ನಾವು ಕುಟುಂಬ ಮಾಡ್ತಕ್ಕಂಥ ಉತ್ತಮ ಸೇವೆ ಇವತ್ತು ಜನ ಮೆಚ್ಚುವಂಥದ್ದು. ಹಂಗಾಗಿ ಅವರ ಪ್ರೀತಿ ಏನಪ್ಪ ಅಂತಂದರೆ, ಚೆನ್ನಗೋಪ್ತರ ಮಕ್ಳು ಯಾರಾದರೂ ಬಂದು MLA ಆಗಬೇಕು, ಅಂಥವ್ರು MLA ಆದರೆ ನಮ್ಮ ಮನೆ ಮಗನ ಥರ ಕೆಲಸ ಮಾಡ್ತಾರೆ, ನಂಬಿಕೆ ಅವ್ರಿಗೆ. ಹಂಗಾಗಿ 2029ಕ್ಕೆ NDA JDS ಮತ್ತು BJP ಮೈತ್ರಿ ಅಭ್ಯರ್ಥಿಯಾಗಿ ನಮ್ಮ ಮಧುಗಿರಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತೀನಿ ನಾನು.